ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕುತೂಹಲಕಾರಿ ಒಂದು ಘಟ್ಟಕ್ಕೆ ಬಂದು ತಲುಪ್ತಾ ಇದೆ. ಈಗ ಪ್ರತಿದಿನದ ಟ್ರಯಲ್ನಲ್ಲಿ ಹೊರಬರುತ್ತಿರುವಂತಹ ಅಂಶಗಳು ಬೇರೆ ಬೇರೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದ ತನಿಖಾ ಅಧಿಕಾರಿಯಾಗಿದ್ದಂತ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅವರು ಸಾಕ್ಷ್ಯಗಳನ್ನ ಸೃಷ್ಟಿಸಿದ್ದಾರೆ ಮತ್ತು ಸಾಕ್ಷ್ಯವನ್ನು ನಾಶಪಡಿಸಿದ್ದಾರೆ ಎನ್ನುವಂತ ಆರೋಪ ಈಗ ಪ್ರಕರಣದ ವಿಚಾರಣಾ ಹಂತದಲ್ಲಿ ಗೊತ್ತಾಗ್ತಿದೆ. ಇನ್ನು ಈ ಗಂಭೀರ ಆರೋಪಗಳನ್ನ ಪ್ರತಿವಾದಿ ಪರ ವಕೀಲರು ಮಾಡ್ತಿದ್ದಾರೆ. ಟೆಕ್ನಿಕಲ್ ಪುರಾವೆಗಳು, ಮೊಬೈಲ್ ಅನ್ನ ಸೀಸ್ ಮಾಡಿದಂತ ಸ್ಥಳ ಇರಬಹುದು, ಮಹಜರು ಪ್ರಕ್ರಿಯೆಗಳಿರ್ಬೋದು, ಇದರಲ್ಲ ಅನೇಕ ವ್ಯತ್ಯಾಸಗಳು ಕಂಡು ಬರ್ತಿದೆ. ಪೊಲೀಸರಿಗೆ ಒಂದು ರೀತಿ ತಲೆನೋವಾಗ್ತಿದೆ ಈ ಪ್ರಕರಣ. ಹೀಗಾಗಿ ದರ್ಶನ್ ಅವರ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋ ಸಂಗತಿಗಳು ಕುತೂಹಲ ಕಾರಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಅವ್ರು ಮಾಡೋದು ಅವ್ರು ಮಾಡ್ತಾರೆ, ನಾವು ಮಾಡೋದು ನಾವು ಮಾಡ್ತೀವಿ. ಅವರು ಏನು ಅಪಾದನೆಗಳನ್ನ ಮಾಡ್ತಾರೆ, ಅದಕ್ಕೆ ಸರಿಯಾದ ಉತ್ತರ ಡಿಪಾರ್ಟ್ಮೆಂಟ್ನವರು ಕೊಡ್ತಾರೆ. ಇದು ಗೃಹ ಸಚಿವರ ಪ್ರತಿಕ್ರಿಯೆ. ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಇವರು ಪ್ರತಿಕ್ರಿಯೆ ಯಾವತ್ತೂ ಹಾಗೆ ಇರುತ್ತೆ. ನೀವು ಅದನ್ನು ರೀಟೆಲಿಕಾಸ್ಟ್ ಮಾಡ್ಕೊಂಡ್ರು ಅದೇ ಇರುತ್ತೆ. ಸಂಬಂಧಪಟ್ಟಂಗೆ ನೀವು ಅಲ್ಲಿ ಹಾಕೋಬೇಕು, ಬಿಟ್ಟರೆ ಯಾವ್ದು ಬೇಕು ಬೇಡ ಅಂತ ಕಟ್ ಮಾಡ್ಕೊಂಡ್ರೆ ಮುಗಿದೋಯ್ತು. ನೋಡ್ತಾರೆ ಮಾಡ್ತಾರೆ ಅಂತ ಹೇಳಿ ಅವರು ಏನು ಮುಂದೋಗ್ತಾ ಇದ್ರು, ಅದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಆದರೆ ರೇಣುಕಾ ಸ್ವಾಮಿ ಕೊಲೆ ಏನು ಒಂದು ಬಹಳ ದೊಡ್ಡ ಚರ್ಚೆಗೆ ಇದಾಗಿತ್ತು. ಇವತ್ತು ಅವರ ತಾಯಿಯ ಹೇಳಿಕೆಯಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸಗಳು ಅಲ್ಲಿಂದನೇ ಈ ಕೇಸು ಹಳ್ಳ ಹಿಡಿಯುತ್ತೆ ಅನ್ನುವಂಥ ಸೂಚನೆ ಬಂತು. ದರ್ಶನ್ ಅವರ ಕೇಸು, ರೇಣುಕಾ ಸ್ವಾಮಿ ಅವರ ಸಂಬಂಧಪಟ್ಟಂಗೆ ದರ್ಶನ್ ಅವರು ಏನಿದ್ದಾರೆ, ಈ ಆರೋಪಿತರ ಬಗ್ಗೆ ಒಂದಷ್ಟು ಚರ್ಚೆಗಳೇನು ನಡೀತು. ದುಡ್ಡಿದ್ರೆ ಏನು ಬೇಕಾದರೂ ಆಗುತ್ತೆ ಅನ್ನುವಂಥದ್ದು ಕೂಡ ಇವತ್ತು ಅದೇ ಹಂತದಲ್ಲಿ ಬಂದು ನಿಂತಂಗಿದೆ. ಹೌದು, ಕೆಲವೇ ತಿಂಗಳುಗಳಲ್ಲಿ ಈಚೆ ಬಂದ್ರೂ ನಾವು ಆಶ್ಚರ್ಯ ಪಡುವಂತಿಲ್ಲ, ಆ ಮಟ್ಟಕ್ಕೆ ಈ ಕೇಸ್ ಬಂದು ನಿಂತಂಗಿದೆ. ಹೌದು, ಈಗ ಉದಾಹರಣೆಗೆ ಕಾಮಾಕ್ಷಿ ಪಾಳ್ಯದಲ್ಲಿ ಘಟನೆ ನಡೆದ್ರು ಅದು ಅನ್ನಪೂರ್ಣೇಶ್ವರಿ ನಗರದಲ್ಲಿ ತನಿಖೆ ಆಗತ್ತಂತೆ. ಹೌದು, ಇದ್ರ ಬಗ್ಗೆನೂ ಕೂಡ ಪ್ರಶ್ನೆ ಆಗುತ್ತೆ. ಹೌದು, ಗಿರೀಶ್ ನಾಯಕ್ ಏನು ತನಿಖಾಧಿಕಾರಿ ಇದ್ದಾರೆ, ಅವರು ಸಾಕ್ಷಿಗಳನ್ನ ಹುಟ್ಟು ಹಾಕಿದ್ದಾರೆ ಮತ್ತು ನಾಶ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ಮುಂದಿಟ್ಟಿರ್ತಾರೆ. ಹೌದು. ಸೊ ಇದೆಲ್ಲವನ್ನು ಕೇಳಿದ್ರೆ ಮೊಬೈಲ್ ಸಂಬಂಧಪಟ್ಟಂಗೆ ಅಥವಾ ಡಿಜಿಟಲ್ ಪುರಾವೆಗಳಿಗೆ ಸಂಬಂಧಪಟ್ಟಂಗೆ ದಾಖಲಾತಿಗಳು ಒಂದಷ್ಟು ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನ ಮುಂದಿಟ್ಟು ತನಿಖೆಯ ವಿಚಾರದಲ್ಲಿ ಮತ್ತೆ ಪರಿಶೀಲನೆ ನಡೆಸಿದ್ದಾರೆ. ಮಹಾಜರಿಗೆಲ್ಲ ಬಂದಿದ್ದಾರೆ. ಈ ಅಧಿಕೃತ ಮಹಾಜರ್ ಪ್ರತಿಕ್ರಿಯೆಯಲ್ಲಿ ಲೋಪಗಳು ಎತ್ತಿ ತೋರಿಸ್ತಾ ಇದೆ ಅಂತ ಹೇಳಿ ಇವರು ವಾದ ಮುಂದಿಟ್ಟಿದ್ದಾರೆ. ಹೌದು, ಎಲ್ಲೋ ಒಂದು ಕಡೆ ನೋಡ್ತಾ ಇದ್ರೆ ಟ್ವಿಸ್ಟ್ ಸಿಗಬಹುದು, ಅಥವಾ ಬಹಳ ಬೇಗ ಈ ಕೇಸನ್ನ, ಮೊನ್ನೆ ಅವರು ಹೇಳಿದ್ರು ನಮ್ಮ ಕಕ್ಷಿದಾರರ ಸಂಬಂಧಪಟ್ಟಂಗೆನೆ ದಿನೇ ದಿನೇ ವಿಚಾರಣೆಯನ್ನು ನಡೆಸಿ ತ್ವರಿತವಾಗಿ ಈ ವಿಚಾರದಲ್ಲಿ ತೀರ್ಪನ್ನು ಕೊಡಿ, ವಿಚಾರಣೆ ತ್ವರಿತವಾಗಿ ನಡೆಸಿ ದಿನೇ ದಿನೇ ಇದ್ರ ಸಂಬಂಧಪಟ್ಟಂಗೆ ಮಾಡಿ ಅಂತ ಹೇಳಿ ಹಾಗೊಂದೇಲೋ ಲೆಕ್ಕಾಚಾರಕ್ಕೆ ಹೋದರೆ ತ್ವರಿತವಾಗಿ ಇದು ನಡೆಯೋ ಸಾಧ್ಯತೆಯೂ ಇರುತ್ತೆ. ಕೆಲವೇ ತಿಂಗಳುಗಳಲ್ಲಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗೋ ಸಾಧ್ಯತೆಯೂ ಇರುತ್ತೆ. ಒಂದು ಹೋಗಿದ್ದಾಗಿದೆ, ಮಾಡಿದ್ದಾಗಿದೆ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ರೆ ಆ ಮನೆಯವರೇನು, ಕೋರ್ಟ್ ಏನು, ಆರೋಪಿತರೇನು, ಈ ಸಂಬಂಧಪಟ್ಟಲ್ಲಿ ಚರ್ಚೆಗಳು ನಡೆದು ಇದಕ್ಕೊಂದು ತಾರ್ಕಿಕ ರೂಪ ಸಿಗುತ್ತೆ. ಕಾನೂನು ಅಡಿಯಲ್ಲಿ ನಂಬಿಕೆ ಇಟ್ಟವರು ಇದನ್ನ ಕಾಯ್ತಾ ಇದ್ದಾರೆ. ಅಷ್ಟೇ, ಕಾದ್ ನೋಡಿದ್ರೆ ಮುಂದಿನ ಎಲ್ಲವೂ ಕೂಡ ಗೊತ್ತಾಗುತ್ತೆ.